ಒಂದು ಸುಂದರವಾದ ಹಳ್ಳಿ. ಅಲ್ಲಿ ಒಬ್ಬ ರೈತ ವಾಸಿಸುತ್ತಿದ್ದ. ಆತ ಬೆಳಗಿನ ಜಾವ ಸೂರ್ಯ ಉದಯಿಸುವುದಕ್ಕೂ ಮುನ್ನವೇ ಎದ್ದು ತನ್ನ ಕೆಲಸದಲ್ಲಿ ನಿರತನಾಗುತ್ತಿದ್ದ. ಅವನಿಗೆ ತನ್ನ ಹೊಲವೆಂದರೆ ಪ್ರಾಣ. ಮಳೆಯ ಆಸರೆಯಿಂದ ತನ್ನ ಪುಟ್ಟ ಹೊಲವನ್ನು ಹಸನು ಮಾಡಿ ಅತ್ಯಂತ ಶ್ರದ್ಧೆಯಿಂದ ಜೋಳದ ಬೀಜಗಳನ್ನು ಬಿತ್ತಿದ್ದ. ರೈತನ ಶ್ರಮ ವ್ಯರ್ಥವಾಗಲಿಲ್ಲ. ನೋಡುತ್ತಿದ್ದಂತೆಯೇ ಮಣ್ಣಿನಿಂದ ಹೊರಬಂದ ಪುಟ್ಟ ಮೊಳಕೆಗಳು ಹಸಿರಿನಿಂದ ಕಂಗೊಳಿಸಿ ಒಂದೇ ಸಮನೆ ಬೆಳೆದು ನಿಂತವು. ಹೊಲವೆಲ್ಲ ಹಸಿರ ಸಿರಿಯಿಂದ ನಳಿಸುತ್ತಿತ್ತು. ಜೋಳದ ತೆನೆಗಳು ಬೆಳೆದು ಕಾಳುಗಳ ಭಾರಕ್ಕೆ ತಲೆಬಾಗಿ ತೂಗಾಡುತ್ತಿದ್ದವು. ರೈತನ ಮುಖದಲ್ಲಿ ಸಂತೋಷದ ನಗೆ ಮೂಡಿತ್ತು. ಅದೇ ಸಮಯಕ್ಕೆ ಹತ್ತಿರದ ಮರದ ಪೊಟರೆಯಲ್ಲಿ ವಾಸಿಸುತ್ತಿದ್ದ ಒಂದು ತಾಯಿ ಗುಬ್ಬಿ ಮತ್ತು ಅದರ 4 ಮರಿಗಳು ಹೊಲಕ್ಕೆ ಬಂದವು. ಹೊಲದ ದೃಶ್ಯ ನೋಡಿ ಅವುಗಳ ಕಣ್ಣುಗಳು ಅರಳಿದವು. ಮಕ್ಕಳೇ, ನೋಡಿ, ನಮಗೆ ಬೇಕಾದಷ್ಟು ಆಹಾರ ಇಲ್ಲಿದೆ. ಬೇಗನೆ ಕಾಳನ್ನು ಆರಿಸಿ ತಿನ್ನಿರಿ. ಯಾರಿಗೂ ತಿಳಿಯದಂತೆ ಕೆಲಸ ಮಾಡಿ ಎಂದು ತಾಯಿ ಗುಬ್ಬಿ ಮರಿಗಳಿಗೆ ಆಜ್ಞಾಪಿಸಿತು. ಆ ಪುಟ್ಟ ಪಕ್ಷಿಗಳು ಆತುರವಾಗಿ ಜೋಳದ ಕಾಳುಗಳನ್ನು ತಿನ್ನತೊಡಗಿದವು. ಆದರೆ ದೂರದಲ್ಲಿದ್ದ ರೈತನ ಕಣ್ಣು ಅವುಗಳ ಮೇಲೆ ಬಿತ್ತು. ತನ್ನ ಬೆವರು ಸುರಿಸಿ ಬೆಳೆಸಿದ ಫಲವನ್ನು ಈ ಗುಬ್ಬಿಗಳು ಹಾಳು ಮಾಡುತ್ತಿವೆ ಎಂದು ಸಿಟ್ಟುಗೊಂಡು ತಕ್ಷಣ ತನ್ನ ಕೈಯಲ್ಲಿದ್ದ ಕವಣೆಯನ್ನು ಹಿಡಿದುಕೊಂಡ. ಕವಣೆಗೆ ಕಲ್ಲನ್ನು ಸಿಕ್ಕಿಸಿ ಗುಬ್ಬಿಗಳ ಗುಂಪಿನತ್ತ ಬೀರಿದ. ಧಡಕ್ ಎಂಬ ಶಬ್ದದೊಂದಿಗೆ ಕಲ್ಲು ತೇಲಿ ಬಂತು. ಎಚ್ಚೆತ್ತ ತಾಯಿ ಗುಬ್ಬಿ, ಮಕ್ಕಳೇ ಎಚ್ಚರ, ಕಲ್ಲು ಬಂತು, ಹಾರಿ ಎಂದು ಕೂಗಿತು. ತಾಯಿ ಹಾರಿದ ತಕ್ಷಣ ಮರಿಗಳು ಕವಣೆ ಕಲ್ಲಿನ ವೇಗಕ್ಕೂ ಮಿಗಿಲಾಗಿ ಅತ್ತಿಂದಿತ್ತ ಹಾರಿ ತಪ್ಪಿಸಿಕೊಂಡವು. ಸ್ವಲ್ಪ ಎಚ್ಚರ ತಪ್ಪಿದರೂ ಕಲ್ಲೇಟಿಗೆ ಬಲಿಯಾಗಬೇಕಿತ್ತು. ರೈತ ಸುಮ್ಮನಾಗಲಿಲ್ಲ. ಮತ್ತೆ ಕಲ್ಲುಗಳನ್ನು ಎಸೆಯುತ್ತಿದ್ದನು. ಒಂದು ತೆನೆಯಿಂದ ಇನ್ನೊಂದು ತೆನೆಗೆ, ಅಲ್ಲಿಂದ ಮರಕ್ಕೆ. ಹೀಗೆ ಗುಬ್ಬಿಗಳು ಚಾಣಾಕ್ಷತನದಿಂದ ತಪ್ಪಿಸಿಕೊಳ್ಳುತ್ತಲೇ ಇದ್ದವು. ರೈತನಿಗೆ ಕೋಪ ನೆತ್ತಿಗೇರಿತು. ಅವನು ಉಸಿರು ಬಿಡದಂತೆ ಕಲ್ಲುಗಳ ಮೇಲೆ ಕಲ್ಲುಗಳನ್ನು ಎಸೆಯುತ್ತಿದ್ದನು. ಇದನ್ನೆಲ್ಲ ಗಮನಿಸುತ್ತಿದ್ದ ಜೋಳದ ಗಿಡಕ್ಕೆ ಅಯ್ಯೋ ಎನಿಸಿತು. ಅದು ಮೃದುವಾಗಿ ರೈತನನ್ನು ಉದ್ದೇಶಿಸಿ ಹೀಗೆ ಹೇಳಿತು: ಅಯ್ಯ ಅನ್ನದಾತನೇ, ನಿನಗೆ ಈ ಭೂಮಿಗೆ ಅನ್ನ ನೀಡುವ ಶಕ್ತಿ ಇದೆ. ಆದರೆ ಆ ಪುಟ್ಟ ಪ್ರಾಣಿಗಳ ಹೊಟ್ಟೆಯ ಮೇಲೆ ಒಡೆಯಬೇಡ. ನಾನು ನಿನಗೊಂದು ಕಾಳನ್ನು ಕೊಟ್ಟರೆ ಪ್ರತಿಯಾಗಿ 100 ಕಾಳುಗಳನ್ನು ನೀಡುತ್ತಿದ್ದೇನೆ. ಅವುಗಳು ತಿಂದರೆ ನಿನಗೇನಾಗುತ್ತದೆ? ಅವುಗಳ ಮೇಲೆ ಬ್ರಹ್ಮಾಸ್ತ್ರದಂತೆ ಕಲ್ಲುಗಳನ್ನು ಎಸೆಯಬೇಡ. ಆದರೆ ರೈತ ಕಿವುಡನಾದ. ಗಿಡದ ಮಾತನ್ನು ಕೇಳಿಸಿಕೊಳ್ಳದೆ ಮತ್ತೆ ಗುಬ್ಬಿಗಳ ಮೇಲೆ ಕಲ್ಲುಗಳನ್ನು ಬೀರುತ್ತಲೇ ಇದ್ದ. ಗಿಡವು ಮತ್ತೆ ನೊಂದು ಹೇಳಿತು: ಅಯ್ಯೋ ಗುಬ್ಬಚ್ಚಿಗಳೇ, ನಿಮ್ಮ ಜೀವನ ಎಂತಹ ಕಷ್ಟದಾಯಕ. ಒಂದೊಂದು ಕಾಳಿಗೂ ಇಷ್ಟೊಂದು ಸಾಹಸ ಮಾಡಬೇಕಲ್ಲ. ನಿಮ್ಮ ಬದುಕು ಎಷ್ಟು ದುಸ್ತರ. ಆಗ ಗುಬ್ಬಚ್ಚಿಗಳು ಒಕ್ಕೂರಲಿನಿಂದ ಹೇಳಿದ ಮಾತುಗಳು ಮನುಷ್ಯನಿಗೆ ಹೊಸ ಪಾಠ ಕಲಿಸಿದವು. ಇದು ನಮಗೆ ಕಷ್ಟವಲ್ಲ, ಬದುಕುವುದು ನಮ್ಮ ಹಕ್ಕು. ನಾವು ಪ್ರಯತ್ನಿಸುವುದನ್ನು ಬಿಟ್ಟರೆ ಹಸಿವಿನಿಂದ ಸಾಯಬೇಕಾಗುತ್ತದೆ. ಮರಳಿ ಯತ್ನ ಮಾಡು ಎಂಬುದೇ ನಮ್ಮ ಬದುಕಿನ ಧ್ಯೇಯ. ಮನುಷ್ಯನಿಗೆ ತಾಳ್ಮೆ ಕಡಿಮೆ. ಅವನು ಕಲ್ಲು ಎಸೆದು ಸುಸ್ತಾಗುತ್ತಾನೆ. ನಾವು ಗೆಲ್ಲುತ್ತೇವೆ. ಬಂದ ಕಷ್ಟಕ್ಕೆ ಹೆದರಿ ಕೈಕಟ್ಟಿ ಕುಳಿತುಕೊಳ್ಳುವುದು ಮನುಷ್ಯನ ದೌರ್ಬಲ್ಯ. ನಾವು ಮಾತ್ರ ನಿರ್ಭಯವಾಗಿ ಎದುರಿಸುತ್ತೇವೆ. ಗುಬ್ಬಚ್ಚಿಗಳ ಈ ಆತ್ಮವಿಶ್ವಾಸವನ್ನು ಕಂಡು ಜೋಳದ ಗಿಡ ಮೌನವಾಯಿತು. ರೈತ ಕೊನೆಗೂ ಸುಸ್ತಾಗಿ ಮನೆಯತ್ತ ಹೊರಟ. ಗುಬ್ಬಿಗಳು ಮರಳಿ ಬಂದು ಹಾಯಾಗಿ ಹೊಟ್ಟೆ ತುಂಬ ತಿಂದು ಹೋದವು.